ಬಿಹಾರ ಶಿಕ್ಷಣಾಧಿಕಾರಿ ಮನೆಯಲ್ಲಿ ಕಂತೆ ಹಣ ಪತ್ತೆ ಆಗಿದೆ. ಬಿಹಾರದ ಶಿಕ್ಷಣಾಧಿಕಾರಿ ಮನೆಯಲ್ಲಿ 1,87,00,000 ಶಿಕ್ಷಣಾಧಿಕಾರಿ ಮನೆಯಲ್ಲಿ ಪತ್ತೆ ಆಗಿದೆ. ವಿಜಿಲೆನ್ಸ್ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಇದೆಲ್ಲ ಬಹಿರಂಗ ಆಗಿದೆ. ಒಂದಲ್ಲ ಎರಡಲ್ಲ 1,87,00,000 ನಗದು ಶಿಕ್ಷಣಾಧಿಕಾರಿ ಮನೆಯಲ್ಲಿ ನೋಡಿ. ಕಂತೆ ನೋಟು. ಯಾರು ಕೊಡ್ತಾರೆ ಇಷ್ಟೊಂದು ದುಡ್ಡು? ಏನು ಕೊಡ್ತಾರೆ? ಯಾವ ಕಾರಣಕ್ಕೋಸ್ಕರ ಕೊಟ್ಟಿರ್ಬೋದು? ತನಿಖೆ ಅದನ್ನು ಕೂಡ ಮಾಡಬೇಕೀಗ. ವಿಜಿಲೆನ್ಸ್ ಅಧಿಕಾರಿಗಳು ದಾಳಿ ಮಾಡಿದಾಗ ಇದು ಪತ್ತೆ ಆಗಿದೆ. ಆ ಹಣದ ಮೂಲ ಯಾವುದು ಅಂತೇಳಿ ಪತ್ತೆ ಹಚ್ಚಿದಾಗ ಎಲ್ಲ ಬರ್ತಾರೆ ಯಾರೆಲ್ಲ ಕೊಟ್ಟಿದ್ದಾರೆ ಅಂತೇಳಿ. ಇಷ್ಟು ಹಣ ಈತನ ಕೈಗೆ ಹೇಗೆ ಬಂತು, ಯಾರು ಕೊಟ್ಟರು, ಯಾವ ಕಾರಣಕ್ಕೆ ಕೊಟ್ಟರು ಅನ್ನೋದು ತನಿಖೆ ಆಗಬೇಕು. ಬಿಹಾರ ಶಿಕ್ಷಣಾಧಿಕಾರಿ ಮನೆಯಲ್ಲಿ ಕಂತೆ ಹಣ ಪತ್ತೆ ಆಗಿದೆ. ಬಿಹಾರದ ಶಿಕ್ಷಣಾಧಿಕಾರಿ ಮನೆಯಲ್ಲಿ 1,87,00,000 ಶಿಕ್ಷಣಾಧಿಕಾರಿ ಮನೆಯಲ್ಲಿ ಪತ್ತೆ ಆಗಿದೆ. ವಿಜಿಲೆನ್ಸ್ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಇದೆಲ್ಲ ಬಹಿರಂಗ ಆಗಿದೆ. ಒಂದಲ್ಲ ಎರಡಲ್ಲ 1,87,00,000 ನಗದು ಶಿಕ್ಷಣಾಧಿಕಾರಿ ಮನೆಯಲ್ಲಿ ನೋಡಿ. ಕಂತೆ ನೋಟು. ಯಾರು ಕೊಡ್ತಾರೆ ಇಷ್ಟೊಂದು ದುಡ್ಡು? ಏನು ಕೊಡ್ತಾರೆ? ಯಾವ ಕಾರಣಕ್ಕೋಸ್ಕರ ಕೊಟ್ಟಿರ್ಬೋದು? ತನಿಖೆ ಅದನ್ನು ಕೂಡ ಮಾಡಬೇಕೀಗ. ವಿಜಿಲೆನ್ಸ್ ಅಧಿಕಾರಿಗಳು ದಾಳಿ ಮಾಡಿದಾಗ ಇದು ಪತ್ತೆ ಆಗಿದೆ. ಆ ಹಣದ ಮೂಲ ಯಾವುದು ಅಂತೇಳಿ ಪತ್ತೆ ಹಚ್ಚಿದಾಗ ಎಲ್ಲ ಬರ್ತಾರೆ ಯಾರೆಲ್ಲ ಕೊಟ್ಟಿದ್ದಾರೆ ಅಂತೇಳಿ. ಇಷ್ಟು ಹಣ ಈತನ ಕೈಗೆ ಹೇಗೆ ಬಂತು, ಯಾರು ಕೊಟ್ಟರು, ಯಾವ ಕಾರಣಕ್ಕೆ ಕೊಟ್ಟರು ಅನ್ನೋದು ತನಿಖೆ ಆಗಬೇಕು. ಬಿಹಾರ ಶಿಕ್ಷಣಾಧಿಕಾರಿ ಮನೆಯಲ್ಲಿ ಕಂತೆ ಹಣ ಪತ್ತೆ ಆಗಿದೆ. ಬಿಹಾರದ ಶಿಕ್ಷಣಾಧಿಕಾರಿ ಮನೆಯಲ್ಲಿ 1,87,00,000 ಶಿಕ್ಷಣಾಧಿಕಾರಿ ಮನೆಯಲ್ಲಿ ಪತ್ತೆ ಆಗಿದೆ. ವಿಜಿಲೆನ್ಸ್ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಇದೆಲ್ಲ ಬಹಿರಂಗ ಆಗಿದೆ. ಒಂದಲ್ಲ ಎರಡಲ್ಲ 1,87,00,000 ನಗದು ಶಿಕ್ಷಣಾಧಿಕಾರಿ ಮನೆಯಲ್ಲಿ ನೋಡಿ. ಕಂತೆ ನೋಟು. ಯಾರು ಕೊಡ್ತಾರೆ ಇಷ್ಟೊಂದು ದುಡ್ಡು? ಏನು ಕೊಡ್ತಾರೆ? ಯಾವ ಕಾರಣಕ್ಕೋಸ್ಕರ ಕೊಟ್ಟಿರ್ಬೋದು? ತನಿಖೆ ಅದನ್ನು ಕೂಡ ಮಾಡಬೇಕೀಗ. ವಿಜಿಲೆನ್ಸ್ ಅಧಿಕಾರಿಗಳು ದಾಳಿ ಮಾಡಿದಾಗ ಇದು ಪತ್ತೆ ಆಗಿದೆ. ಆ ಹಣದ ಮೂಲ ಯಾವುದು ಅಂತೇಳಿ ಪತ್ತೆ ಹಚ್ಚಿದಾಗ ಎಲ್ಲ ಬರ್ತಾರೆ ಯಾರೆಲ್ಲ ಕೊಟ್ಟಿದ್ದಾರೆ ಅಂತೇಳಿ. ಇಷ್ಟು ಹಣ ಈತನ ಕೈಗೆ ಹೇಗೆ ಬಂತು, ಯಾರು ಕೊಟ್ಟರು, ಯಾವ ಕಾರಣಕ್ಕೆ ಕೊಟ್ಟರು ಅನ್ನೋದು ತನಿಖೆ ಆಗಬೇಕು. ಬಿಹಾರ ಶಿಕ್ಷಣಾಧಿಕಾರಿ ಮನೆಯಲ್ಲಿ ಕಂತೆ ಹಣ ಪತ್ತೆ ಆಗಿದೆ. ಬಿಹಾರದ ಶಿಕ್ಷಣಾಧಿಕಾರಿ ಮನೆಯಲ್ಲಿ 1,87,00,000 ಶಿಕ್ಷಣಾಧಿಕಾರಿ ಮನೆಯಲ್ಲಿ ಪತ್ತೆ ಆಗಿದೆ. ವಿಜಿಲೆನ್ಸ್ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಇದೆಲ್ಲ ಬಹಿರಂಗ ಆಗಿದೆ. ಒಂದಲ್ಲ ಎರಡಲ್ಲ 1,87,00,000 ನಗದು ಶಿಕ್ಷಣಾಧಿಕಾರಿ ಮನೆಯಲ್ಲಿ ನೋಡಿ. ಕಂತೆ ನೋಟು. ಯಾರು ಕೊಡ್ತಾರೆ ಇಷ್ಟೊಂದು ದುಡ್ಡು? ಏನು ಕೊಡ್ತಾರೆ? ಯಾವ ಕಾರಣಕ್ಕೋಸ್ಕರ ಕೊಟ್ಟಿರ್ಬೋದು? ತನಿಖೆ ಅದನ್ನು ಕೂಡ ಮಾಡಬೇಕೀಗ. ವಿಜಿಲೆನ್ಸ್ ಅಧಿಕಾರಿಗಳು ದಾಳಿ ಮಾಡಿದಾಗ ಇದು ಪತ್ತೆ ಆಗಿದೆ. ಆ ಹಣದ ಮೂಲ ಯಾವುದು ಅಂತೇಳಿ ಪತ್ತೆ ಹಚ್ಚಿದಾಗ ಎಲ್ಲ ಬರ್ತಾರೆ ಯಾರೆಲ್ಲ ಕೊಟ್ಟಿದ್ದಾರೆ ಅಂತೇಳಿ.
ಇಷ್ಟು ಹಣ ಈತನ ಕೈಗೆ ಹೇಗೆ ಬಂತು, ಯಾರು ಕೊಟ್ಟರು, ಯಾವ ಕಾರಣಕ್ಕೆ ಕೊಟ್ಟರು ಅನ್ನೋದು ತನಿಖೆ ಆಗಬೇಕು. आपका भी लेना है? ಬಿಹಾರ ಶಿಕ್ಷಣಾಧಿಕಾರಿ ಮನೆಯಲ್ಲಿ ಕಂತೆ ಕಂತೆ ಹಣ ಪತ್ತೆ ಆಗಿದೆ. ಬಿಹಾರದ ಶಿಕ್ಷಣಾಧಿಕಾರಿ ಮನೆಯಲ್ಲಿ 1,87,00,000 ಶಿಕ್ಷಣಾಧಿಕಾರಿ ಮನೆಯಲ್ಲಿ ಪತ್ತೆ ಆಗಿದೆ. ವಿಜಿಲೆನ್ಸ್ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಇದೆಲ್ಲ ಬಹಿರಂಗ ಆಗಿದೆ. ಒಂದಲ್ಲ ಎರಡಲ್ಲ 1,87,00,000 ನಗದು ಶಿಕ್ಷಣಾಧಿಕಾರಿ ಮನೆಯಲ್ಲಿ ನೋಡಿ, ಕಂತೆ ಕಂತೆ ನೋಟು. आपका भी लेना है? ಯಾರು ಕೊಡ್ತಾರೆ ಇಷ್ಟೊಂದು ದುಡ್ಡು, ಏನು ಕೊಡ್ತಾರೆ, ಯಾವ ಕಾರಣಕ್ಕೋಸ್ಕರ ಕೊಟ್ಟಿರ್ಬೋದು, ತನಿಖೆ ಅದನ್ನು ಕೂಡ ಮಾಡಬೇಕೀಗ. ವಿಜಿಲೆನ್ಸ್ ಅಧಿಕಾರಿಗಳು ದಾಳಿ ಮಾಡಿದಾಗ ಇದು ಪತ್ತೆ ಆಗಿದೆ. ಆ ಹಣದ ಮೂಲ ಯಾವುದು ಅಂತೇಳಿ ಪತ್ತೆ ಹಚ್ಚಿದಾಗ ಎಲ್ಲ ಬರ್ತಾರೆ ಯಾರೆಲ್ಲ ಕೊಟ್ಟಿದ್ದಾರೆ ಅಂತೇಳಿ. ಇಷ್ಟು ಹಣ ಈತನ ಕೈಗೆ ಹೇಗೆ ಬಂತು, ಯಾರು ಕೊಟ್ಟರು, ಯಾವ ಕಾರಣಕ್ಕೆ ಕೊಟ್ಟರು ಅನ್ನೋದು ತನಿಖೆ ಆಗಬೇಕು. आपका भी लेना है? ಬಿಹಾರ ಶಿಕ್ಷಣಾಧಿಕಾರಿ ಮನೆಯಲ್ಲಿ ಕಂತೆ ಕಂತೆ ಹಣ ಪತ್ತೆ ಆಗಿದೆ. ಬಿಹಾರದ ಶಿಕ್ಷಣಾಧಿಕಾರಿ ಮನೆಯಲ್ಲಿ 1,87,00,000 ಶಿಕ್ಷಣಾಧಿಕಾರಿ ಮನೆಯಲ್ಲಿ ಪತ್ತೆ ಆಗಿದೆ. ವಿಜಿಲೆನ್ಸ್ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಇದೆಲ್ಲ ಬಹಿರಂಗ ಆಗಿದೆ. ಒಂದಲ್ಲ ಎರಡಲ್ಲ 1,87,00,000 ನಗದು ಶಿಕ್ಷಣಾಧಿಕಾರಿ ಮನೆಯಲ್ಲಿ ನೋಡಿ, ಕಂತೆ ಕಂತೆ ನೋಟು. आपका भी लेना है? ಯಾರು ಕೊಡ್ತಾರೆ ಇಷ್ಟೊಂದು ದುಡ್ಡು, ಏನು ಕೊಡ್ತಾರೆ, ಯಾವ ಕಾರಣಕ್ಕೋಸ್ಕರ ಕೊಟ್ಟಿರ್ಬೋದು, ತನಿಖೆ ಅದನ್ನು ಕೂಡ ಮಾಡಬೇಕೀಗ. ವಿಜಿಲೆನ್ಸ್ ಅಧಿಕಾರಿಗಳು ದಾಳಿ ಮಾಡಿದಾಗ ಇದು ಪತ್ತೆ ಆಗಿದೆ. ಆ ಹಣದ ಮೂಲ ಯಾವುದು ಅಂತೇಳಿ ಪತ್ತೆ ಹಚ್ಚಿದಾಗ ಎಲ್ಲ ಬರ್ತಾರೆ ಯಾರೆಲ್ಲ ಕೊಟ್ಟಿದ್ದಾರೆ ಅಂತೇಳಿ. ಇಷ್ಟು ಹಣ ಈತನ ಕೈಗೆ ಹೇಗೆ ಬಂತು, ಯಾರು ಕೊಟ್ಟರು, ಯಾವ ಕಾರಣಕ್ಕೆ ಕೊಟ್ಟರು ಅನ್ನೋದು ತನಿಖೆ ಆಗಬೇಕು. आपका भी लेना है?